ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ಪಾಲಕ್ ಹೆಸರುಬೇಳೆ ಕಿಚಡಿ ಮಾಡೋದು ನೋಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಲೋಟದಲ್ಲಿ. ಇದು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದು ಒಂದು ಲೋಟ ಇದೆ ಹೆಸರುಬೇಳೆ. ಈಗ ನಾನು ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಎರಡು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ. ಇದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1:4 ನಾವು ನೀರು ಹಾಕೊಳ್ಳೋಣ. ಒಂದು ಲೋಟಕ್ಕೆ 3ರಿಂದ 4 ಲೋಟ ಒಳಗಡೆ ನೀರು ಹಾಕೊಳ್ಳೋಣ. ಈಗ ನಾನು ಹಸಿ ಶುಂಠಿನೂ ತೊಗೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಈಗ ಲಿಡ್ಡು ಕ್ಲೋಸ್ ಮಾಡೋಣ. ಇನ್ನೊಂದು ಪಾಲಕ್ ಸೊಪ್ಪನ್ನೆಲ್ಲನೂ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ಸೈಡಲ್ಲಿ ನೋಡಿ, ನಾನು ಬಿಸಿ ನೀರು ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಬಿಸಿ ನೀರಿಗೆ ಈ ಪಾಲಕ್ ಸೊಪ್ಪನ್ನ ಬೇಯಕ್ಕೆ ಹಾಕೊಳ್ಳೋಣ. ಜಾಸ್ತಿ ಏನು ಬೇಯೋದು ಬೇಡ, ಅದು ಸ್ವಲ್ಪ ಒಂದು 2-3ರಿಂದ 5 ನಿಮಿಷ ಇದ್ದರೆ ಸಾಕು. ಇದೇ ರೀತಿ ಇದು ಪಾಲಕ್ ಸೊಪ್ಪಿನಿಂದ ತುಂಬ ಬ್ಲಡ್ಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಗ ರಕ್ತಹೀನತೆ ಇದ್ದರೆ ಒಳ್ಳೆಯದ, ಬ್ಲಡ್ಡು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಹೆಚ್ಚುತ್ತೆ. ಹಾಗಾಗಿ ಪಾಲಕ್ ಸೊಪ್ಪು ತಿಂದಷ್ಟು ಒಳ್ಳೆಯದು. ಒಂದು ಜಾರ್ಗೆ ನಾನು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸ್ತಾಯಿದ್ದೀನಿ. ಈಗ ಬೇಯಿಸಿದ್ದೀವಲ್ಲ ಆ ಪಾಲಕ್ ಸೊಪ್ಪನ್ನು ಸ್ವಲ್ಪ ತೊಗೊಂಡು ಎಲ್ಲನೂ ನೀಟಾಗಿ ಅದಕ್ಕೂ ಸ್ವಲ್ಪ ಜೀರಿಗೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೇಯಿಸಿದ್ದೀವಲ್ಲ ಅದೇ ನೀರನ್ನ ತೊಗೊಂಡು ಹಾಕೊಂಡ್ರು ಆಗುತ್ತೆ. ನೋಡಿ, ನೀಟಿಗೆಲ್ಲ ರುಬ್ಬಾಗಿದೆ. ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಒಂದು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಲು ಮತ್ತು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡೋಣ. ಅದೇ ಫ್ರೈಗೆ ಈಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದರ ಬಾಡಿದ ಮೇಲೆ ಸ್ವಲ್ಪ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೆ ನಾನು, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ಇದು ಬಣ್ಣ ಚೇಂಜ್ ಆಗ್ತಾಯಿದೆ, ಕಲರ್ಸು. ಇವಾಗ ನಾನು ರುಬ್ಬಿರೋಂಥ ಈ ಪಾಲಕ್ ಸೊಪ್ಪನ್ನ ಎಲ್ಲನೂ ಬೇಯಿಸಿದ್ವಲ್ಲ ಮಸಾಲೆ, ಅದೆಲ್ಲ ಹಾಕೋತಿದ್ದು ಸೇರಿಸ್ಕೊಂಡು ನೀಟಾಗಿ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಮಕ್ಕಳಿಂದ ವಯಸ್ಸಾದವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಸ್ಕೂಲ್ಗೆಲ್ಲ ಹಾಕ್ಬೋದು. ನೋಡಿ, ಒಂದು ಕಡೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಇದರಲ್ಲಿ ಹಸಿ ಮೆಣಸಿನ್ಕಾಯಲ್ಲಿ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ಒಗರು ಇರುತ್ತಲ್ಲ, ಹಾಗಾಗಿ ಎಲ್ಲ ಹೋಗ್ಲಿ ಅಂತ ಮಾಡೋಣ. ಈ ಕಡೆ ನೋಡಿ, ಇನ್ನೊಂದು ಕಡೆ ಸೈಡಲ್ಲಿ ನಾನು ರೈಸ್ ಮಾಡಿಟ್ಟಿದ್ನಲ್ಲ, ಅದು ಆಲ್ರೆಡಿ ರೆಡಿ ಇದೆ. ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಆವಾಗಲೇ ಸ್ವಲ್ಪ ಸ್ಮೆಲ್ ಬರ್ತಾಯಿದೆ, ಗಮ್ ಅಂತ ಇದೆ. ಒಗ್ಗರಣೆ ಹಾಕಿದ್ವಲ್ಲ ಅದು ನೋಡಿ. ಇವಾಗ ಎಲ್ಲ ಇಷ್ಟ ಆಗಿದ್ರೆ ಎಲ್ಲ ಆಗಿದೆ ಅಂತ ಇದನ್ನು ಇವಾಗ ಎಲ್ಲನೂ ಒಂದು ಕಡೆಯಿಂದ ಮತ್ತೆ ಕೈ ಆಡಿಸ್ಬಿಟ್ಟು ಅದನ್ನು ಇವಾಗ ನಾವು ಅನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಹೆಸರುಬೇಳೆ ಮತ್ತು ಅನ್ನನ ರೈಸು ಬೇಯಿಸಿದ್ವಲ್ಲ, ಅದಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಜಾಸ್ತಿ ಲೈಕ್ ಮಾಡಿದ್ರೆ ನಾನು ಕೂಡ ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಮಾಡಿ ತಮಗೆ ತೋರಿಸ್ಬೋದು. ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೋಡಿ, ಎಲ್ಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಗಮ್ ಅಂತ ಚೆನ್ನಾಗಿ ಬರ್ತಾಯಿದೆ. ಇದೇ ನೀವು ಒಗ್ಗರಣೆ ಬೇಕಾದ್ರೆ ಗೋಡಂಬಿ ಇದ್ರೂ ಹಾಕೋಬೋದು. ನಾನು ಗೋಡಂಬಿ ಹಾಕಿಲ್ಲ.
ನೀವು ಗೋಡಂಬಿನೂ ಕೂಡ ಸೇರಿಸ್ಕೋಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ನೀಟಾಗೆಲ್ಲ ಮಿಕ್ಸ್ ಆಗಿ ಎಲ್ಲ ಗಮ್ ಅಂತ ಬರ್ತಾಯಿದೆ. ಕೆಳಗಡೆಯಿಂದ ತಳ ಎಲ್ಲನೂ ಒಂದು ಕಡೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಕಲರೆಲ್ಲ ಗ್ರೀನ್ ಕಲರಾಗಿ ಎಷ್ಟು ಸೂಪರಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಕಾಣ್ತಾಯಿದೆ. ನೋಡಿ ಹಿಂಗೆಲ್ಲ ನೀಟಾಗಿ ಒಂದು ಕಡೆಯಿಂದೆಲ್ಲ ಎಲ್ಲ ಫ್ರೈ ಮಾಡಿ ಎಲ್ಲ ಒಂದು ಕಡೆಯಿಂದೆಲ್ಲ ಮಿಕ್ಸ್ ಮಾಡಾಯಿತು. ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ತಿಂಡಿ ಪ್ಲೇಟ್ಗೆ ಗಾರ್ನಿಷಾಗಿ ಬೇಕಾದರೆ ನೀವು ಇದಿರುತ್ತಲ್ಲ ಸ್ವಲ್ಪ ಈಗ ಹೆಚ್ಚಿನ ಈರುಳ್ಳಿನೂ ಕೂಡ ಹಾಕೋಬೋದು ಮೇಲೆ, ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ. ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಒಗ್ಗರಣೆಯಲ್ಲಿ ಹಾಕಿರೋದ್ರಿಂದ ರುಬ್ಬೋದಕ್ಕೆ, ಈಗ ನಾನು ಇದಕ್ಕೇನು ಹಾಕಲ್ಲ, ಮೇಲೆ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್ ಸೂಪರಾಗಿದೆ. ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.